ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ಚೆನ್ನ ಮಸಾಲ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಒಂದೇ ಒಂದು ಚಕ್ಕೆ, 2 ಲವಂಗ, 1 ಏಲಕ್ಕಿ, ಜೀರಿಗೆ 1 ಸ್ಪೂನು, ಕಸ್ತೂರಿ ಮೇಥಿ, ಒಂದು 3 ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಇಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿಣ, ಹಾಕೋತಾ ಇದ್ದೀನಿ. ಒಂದು 3 ಟೊಮೊಟೊ ಹಾಕೋತಾ ಇದ್ದೀನಿ ನಾನು. ಗೋಡಂಬಿ 1-2 ಬಾದಾಮಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರು 1 ಸ್ಪೂನು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ 3. ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಖಾರ ಹಾಕ್ಕೊಂಡು ಹಾಕ್ಕೊಳ್ಬೇಕು. ಧನಿಯಾ ಪುಡಿ 1 ಅರ್ಧ ಚಮಚ, ಚೆನ್ನ ಮಸಾಲ 1 ಸ್ಪೂನು. ಅಂಗಡಿಲಿ ಸಿಗುತ್ತೆ, ಯಾವ್ದು ಬೇಕಾದರೂ ಚೆನ್ನ ಮಸಾಲ ತೊಗೋಬೋದು. ಎವರೆಸ್ಟು, MTR, ತೇಜು, ಯಾವ್ದು ಬೇಕಾದರೂ ಚೆನ್ನ ಮಸಾಲ ಅಂಗಡಿಲಿ ಸಿಗುತ್ತೆ. ನಿಮ್ಗೆ ಯಾವ್ದು ಸಿಗುತ್ತೋ ಅದು ತೊಗೊಳ್ಳಿ. 1/4 ಸ್ಪೂನು ಸಕ್ಕರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಆಫ್ ಮಾಡ್ಕೋತೀನಿ. ಇದು ತಣ್ಣಗಾದ ಮೇಲೆ ರುಬ್ಕೋಬೇಕು. ಕಾಬೂಲ್ ಕಡಲೆಕಾಳನ್ನ 1-3 ವಿಷಲ್ ಬರ್ಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ರುಬ್ಬೋದಕ್ಕೆ ಹಾಕೋತೀನಿ. ಈಗ ಇದಿಷ್ಟನ್ನು ರುಬ್ಕೋಬೇಕು. ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡಿರೋ ಮಸಾಲೆನೆಲ್ಲ ರುಬ್ಕೊಂಡಿದ್ದೀನಿ. ಹೀಗೆ ಸ್ವಲ್ಪ ಎಣ್ಣೆ, 1 ಅರ್ಧ ಸ್ಪೂನ್ ತುಪ್ಪ ಇಲ್ಲಾಂದರೆ ಬೆಣ್ಣೆ ಹಾಕೋಬೋದು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕರಿಬೇವು, ಕಾಬೂಲ್ ಕಡಲೆಕಾಳು ಹಾಕ್ತಾಯಿದ್ದೀನಿ. ಹಾಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಸ್ಕೊತಾ ಇದ್ದೀನಿ. ಮೂರು ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ.
ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಅದೇನಾದರೂ ಕಮ್ಮಿ ಆಗಿದ್ದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಯಾವಾಗಲೂ ಈ ಥರ ಗ್ರೇವಿಗಳು ಮಾಡಿದಾಗ ಕೊನೆಯಲ್ಲಿ ಒಂದು ಸಣ್ಣದಾಗಿ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕೋಬೇಕು. ಯಾವ ಗ್ರೇವಿನಾದ್ರು ಮಾಡಿ ಈ ಥರ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಒಂದು 1/4 ಚಮಚ ಚೆನ್ನ ಮಸಾಲ, ಒಂದು ಅರ್ಧ ಚಮಚ ಚಿಲ್ಲಿ ಪೌಡ್ರು. ಇದು ತುಂಬ ಎಣ್ಣೆಲಿ ಸೀದೋಗಬಾರ್ದು, ಸೀದ ವಾಸನೆ ಬರುತ್ತೆ. ಲೈಟಾಗಿ ಬಿಸಿ ಆದರೆ ಸಾಕು. ನೋಡಿ ಸಾಕು, ಇಷ್ಟು ಮಾಡಿದ್ರೆ ಸಾಕು. ಮಸಾಲನೂ ಕೂಡ ರೆಡಿ ಆಗ್ತಾ ಇದೆ. ಕೊನೆಯಲ್ಲಿ ಈ ಒಗ್ಗರಣೆನ ಚೆನ್ನ ಮಸಾಲ ಮೇಲೆ ಹಾಕ್ತೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು. ಚೆನ್ನ ಮಸಾಲ ರೆಡಿ ಆಯಿತು. ಪೂರಿ ಚೆನ್ನ ಮಸಾಲ ರೆಡಿ.